ನಮಸ್ಕಾರ ಎಲ್ಲರಿಗೂ. ನಾವು ಮನೆಯಲ್ಲಿ ಮಾಡುವಂತಹ ಹೊಸ್ತಿಲಿನ ಪೂಜೆ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಪ್ರತಿನಿತ್ಯ ಹೊಸ್ತಿಲಿನ ಪೂಜೆ ಮಾಡುವುದು ಹಾಗೂ ಯಾವ ರಂಗೋಲಿಯನ್ನು ಹೊಸ್ತಿಲಿಗೆ ಹಾಕಬೇಕು, ಯಾವ ರಂಗೋಲಿ ಹಾಕಬಾರದು. ಒಬ್ಬೊಬ್ಬರು ಒಂದೊಂದು ರೀತಿ ಮನೆಯಲ್ಲಿ ಹೊಸ್ತಿಲಿನ ಪೂಜೆ ಮಾಡುತ್ತಾರೆ. ಆದರೆ ಈ ರೀತಿ ಪ್ರತಿನಿತ್ಯ ಹೊಸ್ತಿಲು ಪೂಜೆ ಮಾಡಿ ನೋಡಿ, ಮನೆಯಲ್ಲಿ ಆಗುವ ಬದಲಾವಣೆ ಹೇಗೆ ಆಗುತ್ತದೆ ಎಂದು ನೀವೇ ನೋಡಿ. ಮೊದಲಿಗೆ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಿನ ಬಳಿ ಕಸವನ್ನು ಗುಡಿಸಿ ಹೊಸ್ತಿಲಿನ ಬಳಿ ಒಂದು ಚೆಂಬು, ಸ್ಟೀಲ್ ಚೆಂಬು ಅಥವಾ ತಾಮ್ರದ ಚೆಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಹೊಸ್ತಿಲನ್ನು ತೊಳೆಯಿರಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಮಗ್ಗಿನಲ್ಲಿ ನೀರನ್ನು ತೆಗೆದುಕೊಂಡು ಹೊಸ್ತಿಲನ್ನು ತೊಳೆಯಬೇಡಿ. ವಾಶ್ರೂಮ್ನಲ್ಲಿ ಬಳಸುವಂತಹ ಜಗ್ ಅಥವಾ ಬಕೆಟ್ನಲ್ಲಿ ನೀರನ್ನು ತೆಗೆದುಕೊಂಡು ಹೊಸ್ತಿಲನ್ನು ತೊಳೆಯಬೇಡಿ. ಏಕೆಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಹೊಸ್ತಿಲಿನಲ್ಲಿ ನೆಲೆಸಿರುತ್ತಾರೆ ಎಂದು ಹೇಳುತ್ತೇವೆ. ಹೊಸ್ತಿಲಿನ ಬಲಭಾಗದಲ್ಲಿ ಶ್ರೀದೇವಿ ವಾಸವಾಗಿರುತ್ತಾರೆ ಮತ್ತು ಹೊಸ್ತಿಲಿನ ಎಡಭಾಗದಲ್ಲಿ ಭೂದೇವಿ ವಾಸವಾಗಿರುತ್ತಾರೆ. ಹಾಗೆಯೇ ಹೊಸ್ತಿಲಿನ ಮಧ್ಯಭಾಗದಲ್ಲಿ ಲಕ್ಷ್ಮೀ ಸಹಿತ ನಾರಾಯಣ ಸನ್ನಿಧಾನವಿರುತ್ತದೆ ಎಂದು ಹೇಳುತ್ತಾರೆ. ಹಾಗಾಗಿ ಪ್ಲಾಸ್ಟಿಕ್ ಮಗ್ನಲ್ಲಿ ಹೊಸ್ತಿಲನ್ನು ಕ್ಲೀನ್ ಮಾಡಬಾರದು. ಒಂದು ಚೆಂಬಿನ ಸ್ಟೀಲ್ ಅಥವಾ ತಾಮ್ರದಾದರೂ ಪರವಾಗಿಲ್ಲ, ನೀರನ್ನು ತೆಗೆದುಕೊಂಡು ಹೊಸ್ತಿಲನ್ನು ನೀರಿನಿಂದ ತೊಳೆಯಿರಿ. ತೊಳೆದ ಮೇಲೆ ಒಂದು ಬಟ್ಟೆಯಿಂದ ಹೊಸ್ತಿಲನ್ನು ಒರೆಸಿ. ಆದರೆ ಮನೆ ಕ್ಲೀನ್ ಮಾಡುವ ಮಾಪ್ ಅಥವಾ ಬಟ್ಟೆಯಲ್ಲಿ ಒರೆಸಬೇಡಿ. ಒಂದು ಸಪ್ರೇಟಾಗಿ ಹೊಸ್ತಿಲನ್ನು ಒರೆಸಲು ಬಟ್ಟೆ ಇಟ್ಟುಕೊಂಡು ಅದರಲ್ಲೇ ಒರೆಸಿ. ನಂತರ ಯಾವುದೇ ಕಾರಣಕ್ಕೂ ಹೊಸ್ತಿಲನ್ನು ಪೊರಕೆಯಿಂದ ಕ್ಲೀನ್ ಮಾಡಬೇಡಿ. ಪೊರಕೆಯಿಂದ ಹೊಸ್ತಿಲನ್ನು ಟಚ್ ಕೂಡ ಮಾಡಬಾರದು. ಈಗ ಬಾಗಿಲಿಗೆ ಎಷ್ಟು ಎಳೆಯ ರಂಗೋಲಿ ಹಾಕಬೇಕೆಂದು ತಿಳಿಸಿಕೊಡುತ್ತೇನೆ. ಹಾಗೆಯೇ ಯಾವ ರೀತಿ ರಂಗೋಲಿಯನ್ನು ಹಾಕಬಾರದೆಂದು ಹೇಳುತ್ತೇನೆ. ಹೊಸ್ತಿಲಿಗೆ ಯಾವಾಗಲೂ ನಾವು 24 ಎಳೆಯ ರಂಗೋಲಿಯನ್ನು ಹಾಕಬೇಕು. ಮೊದಲಿಗೆ 4 ಎಳೆಯ ರಂಗೋಲಿ ಹಾಕಿ, ಆದ ನಂತರ ಒಂದು ಸ್ಟಾರ್ ಅಥವಾ ಯಾವುದಾದರೂ ಒಂದು ಪುಟ್ಟ ರಂಗೋಲಿಯನ್ನು ಹಾಕಿ, ನಂತರ 4 ಎಳೆಯ ರಂಗೋಲಿಯನ್ನು ಅದೇ ರೀತಿ ಎಡಭಾಗದಲ್ಲಿ ಹಾಗೂ ಬಲಭಾಗದಲ್ಲಿ ಮತ್ತು ಮಧ್ಯ ಕೂಡ ಅದೇ ರೀತಿ ಎಳೆಗಳನ್ನು ಹಾಕಿ 24 ಎಳೆ ರಂಗೋಲಿ ಸಿಗುತ್ತದೆ. 24 ಎಳೆಗಳಿರುವ ರಂಗೋಲಿಯನ್ನು ಹಾಕುವುದು 24 ಭಗವಂತನ ನಾಮಗಳಿಗೆ ಸಮ ಎಂದು ಹೇಳಲಾಗಿದೆ. ಅದೇ ರೀತಿ ಹೊಸ್ತಿಲಿನ ಮೇಲೆ ಇಂಟು ಅಥವಾ ತಪ್ಪು ಚಿಹ್ನೆ ಇರುವ ರಂಗೋಲಿಯನ್ನು ಹಾಕಬೇಡಿ. ಇಂಟು ಅಥವಾ ತಪ್ಪು ಚಿಹ್ನೆ ಹಾಕಿದರೆ ಮನೆಗೆ ಕಷ್ಟ ಬರುತ್ತದೆ. ಮತ್ತೆ ಎಷ್ಟೇ ದುಡಿದರೂ ಮನೆಯಲ್ಲಿ ದುಡ್ಡು ಅನ್ನುವುದು ನಿಲ್ಲುವುದಿಲ್ಲ. ಹಾಗಾಗಿ ದಯವಿಟ್ಟು ಈ ರೀತಿ ರಂಗೋಲಿಯನ್ನು ಯಾರೂ ಹಾಕಬೇಡಿ. ಇನ್ನು ಹೊಸ್ತಿಲು ಪೂಜೆ ಯಾವಾಗ ಮಾಡಬೇಕು ಎಂದರೆ ಬೆಳಗ್ಗೆ 6 ಗಂಟೆಯೊಳಗೆ ಮಾಡಿದರೆ ತುಂಬ ಒಳ್ಳೆಯದು. ನಮಸ್ಕಾರ ಗೆಳೆಯರೇ, ಹೋಗಿ ಬರ್ತೀನಿ ಮುಂದಿನ ವಿಡಿಯೋನೊಂದಿಗೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರ್ತೀನಿ.